1989 1989 ಮಾಡಲ್. ಓಹೋ, ಗಾಡಿ ಅಂತೂ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಇಸ್ಯೂಜಿ ಇಂಜನ್ ಇದು. ಇಂಜನ್ ಚೇಂಜ್, ಬಾಡಿ ಇಂಜನ್ ಬೇರೆ. ಇಸುಜು ಇಂಜಿನ್ ಹಾಕಿದ್ದಾರೆ. ಒಂದು ಲೇಟೆಸ್ಟ್ ಮಾಡೆಲ್ ವ್ಯಾಗನಾರ್ ಇದೆ. ನಿಮ್ಗೆ ಲಿಮಿಟೆಡ್ ಎಡಿಷನ್ ಮ್ಯಾಗ್ವಿಲ್ಸ್ ಎಲ್ಲ ಬರುತ್ತದೆ ಇಲ್ಲಿ. ಕಿಲೋಮೀಟರ್ 48,000 ಕಿಲೋಮೀಟರ್ ಓಡಿದೆ. 4,10,000 ಡಿಫ್ರೆಂಟ್ ಆಗಿದೆ ಸರ್. ನಾರ್ಮಲ್ ವ್ಯಾಗನಾರ್ ಫಸ್ಟ್ ಶೋರೂಮ್ ಮಾಡಿರೋದು 20 ಡೇಸ್ ಆಗಿದೆ. ಕಂಗ್ರಾಚುಲೇಷನ್. ಸರ್ವಿಸ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ ಅಂಡ್ ಡೀಸೆಲ್ ಆಗಿರುತ್ತೆ. ಒಂದು ಡೀಸೆಲ್ ವೇರಿಯಂಟ್ ಸರ್. ಬೆಸ್ಟ್ ಮೈಲೇಜ್ ಅಂತ ಹೇಳ್ಬೋದು. ಲೆದರ್ ಸೀಟ್ಸ್ ಇದೆ. ಆಲ್ಮೋಸ್ಟ್ ಒಂದು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನಿದೆ ಫೀಚರ್ಸ್ ಎಲ್ಲ ಇದೆ ಅಂತ ಹೇಳ್ಬೋದು. ಹೌದು. ಅಂಡ್ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದೀರಾ ಇದು? ಸರ್ ಪ್ರೈಸಿಂಗ್ 3,15,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಅಂಡ್ 19 ಮಾಡಲ್, ಸಿಂಗಲ್ ಓನರ್, ಕಿಲೋಮೀಟರ್ 61,000 ಕಿಲೋಮೀಟರ್ ಓಡಿದೆ. W11 ಆಟೋಮೆಟಿಕ್ ಡೀಸೆಲ್. ಎಸ್ ಸರ್. ಸರ್ ಇದು ಆಲ್ಮೋಸ್ಟ್ 8 ಏರ್ ಬ್ಯಾಗ್ಸ್ ಬರುತ್ತೆ. 8 ಏರ್ ಬ್ಯಾಗ್ಸ್ ಬರುತ್ತೆ. ಚೆಕ್ ಮಾಡುವ ವೀಕ್ಷಕರು ಸೂಪರ್ ಆಗಿದೆ. ಏನೋ ಡಿಸ್ಕೌಂಟ್ಸ್ ಇದೆಯಾ ನಮ್ಮ ವೀಕ್ಷಕರಿಗೆ? ಎಲ್ಲ ಮಾಡ್ಕೊಡ್ತೀನಿ ಸರ್. ನಿಮ್ ವೀಕ್ಷಕರಿಗೆ ಡಿಸ್ಕೌಂಟ್ ಎಲ್ಲ ಮಾಡ್ಕೊಡ್ತೀನಿ. ರೇಟ್ ವೈಸ್ ಆಲ್ಮೋಸ್ಟ್ ಏನಿದೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಹಲೋ ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಪವಿತ್ರನ್ಸ್ ಪರ್ಸ್ಪೆಕ್ಟಿವ್. ಸೊ ವೀಕ್ಷಕರೇ, ನೀವು ನೋಡಬಹುದು ಇವತ್ತು ಬೆಂಗಳೂರು ಕಾರ್ ಹಬ್ ಶೋರೂಮ್ ಗೆ ಬಂದಿದ್ದೀವಿ. ಹೊಸ ಶೋರೂಮ್ ನ ಲಾಂಚ್ ಮಾಡಿದ್ದಾರೆ. ಅಂಡ್ ಯಾರಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. SLV ಕಾರ್ ಅಲ್ಲಿ, ಸುಪ್ರೀಂ ಕಾರ್ ವರ್ಲ್ಡ್ ಅಲ್ಲಿ ಫಸ್ಟ್ ಇವರೇ ಇದ್ದಿದ್ದು ಡೀಟೇಲ್ಸ್ ಕೊಡಕ್ಕೆ. ಅಂಡ್ ಬನ್ನಿ ಫಸ್ಟ್ ಪ್ರೋನ ಚಾನಲ್ ಗೆ ವೆಲ್ಕಮ್ ಮಾಡೋಣ. ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಸೂಪರ್. ಅಂಡ್ ಹೊಸ ತುಂಬಾ ವಿಡಿಯೋಸ್ ಶೋರೂಮ್ ಎಲ್ಲ ಕಸ್ಟಮರ್ಸ್ ಎಲ್ಲ ರಿಟರ್ನ್ ಚೆನ್ನಾಗೈತೆ. ಅಂಡ್ ಈಗ ಫಸ್ಟ್ ಟೈಮ್ ಫೀಚರ್ ಆಗ್ತಾ ಇದೆ. ಫಸ್ಟ್ ಶೋರೂಮ್ ಮಾಡಿರೋದು 20 ಡೇಸ್ ಆಗಿದೆ. ಕಂಗ್ರಾಚುಲೇಷನ್. ಏನೋ ಡಿಸ್ಕೌಂಟ್ಸ್ ಇದೆಯಾ ನಮ್ಮ ವೀಕ್ಷಕರಿಗೆ? ಎಲ್ಲ ಮಾಡ್ಕೊಡ್ತೀನಿ ಸರ್. ನಿಮ್ ವೀಕ್ಷಕರಿಗೆ ಡಿಸ್ಕೌಂಟ್ ಎಲ್ಲ ಮಾಡ್ಕೊಡ್ತೀನಿ. ರೇಟ್ ವೈಸ್ ಆಲ್ಮೋಸ್ಟ್ ಏನಿದೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಬೆಸ್ಟ್ ಪ್ರೈಸಿಂಗ್ ಅಲ್ಲಿ ಮಾಡಿ. ಸರ್ ನ ತುಂಬಾ ಗೊತ್ತಿದೆ. ಡೈರೆಕ್ಟ್ ವಿಸಿಟ್ ಮಾಡಿ ಶೋರೂಮ್ ಗೆ. ಬೆಸ್ಟ್ ಪ್ರೈಸಿಂಗ್ ಅಲ್ಲಿ ನಿಮ್ಗೆ ಏರ್ ಅಂಡ್ ಬರ್ತಾ ಇದೆ. ಕಾರ್ಸ್ಗಳು ಸೂಪರ್ ಆಗಿ ಸಿಗುತ್ತೆ. ಅಂಡ್ ಲೊಕೇಶನ್ ಎಕ್ಸಾಕ್ಟ್ ಆಗಿ ಇಲ್ಲಿ ಬರುತ್ತೆ ಸರ್. ಇದು ಉತ್ತರಳ್ಳಿ ನಿಯರ್ ಬೈ ಬರುತ್ತೆ. ತುರಳ್ಳಿ ಮೇನ್ ರೋಡ್, ಜಯನಗರ ಹೌಸಿಂಗ್ ಸೊಸೈಟಿ ಏರಿಯಾ ಸರ್. ಬೇಕಂದ್ರೆ ನನ್ನ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಕಾಲ್ ಮಾಡಕ್ಕೆ ಹೇಳಿ. ಡೀಟೇಲ್ಸ್ ಬೇಕಂದ್ರೆ ಯಾವ್ದು ಬೇಕಾದ್ರೂ ರಿಕ್ವೈರ್ಮೆಂಟ್ ಕಾಲ್ ಮಾಡಿದ್ರೆ ನಾನು ಇದು ಕ್ಯಾಟ್ಲಾಗ್ ಇದೆ ನನ್ನ ವಾಟ್ಸ್ಆಪ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ಯಾವ್ದೇ ರಿಕ್ವೈರ್ಮೆಂಟ್ ಇದ್ರು ನಿಮ್ಗೆ ಗಾಡಿ ಅರೇಂಜ್ ಮಾಡಿ ಕೊಡ್ತಾರೆ. ಅಂಡ್ ಇದು ಬಂದು ಪಾರ್ಕ್ ಅಂಡ್ ಸೆಲ್ ವೆಹಿಕಲ್. ಹೌದು. ಸೊ ನಿಮ್ಗೆ ಡೈರೆಕ್ಟ್ ಬನ್ನಿ, ಕಸ್ಟಮರ್ ಇರ್ತಾರೆ. ಎಷ್ಟು ಬೆಸ್ಟ್ ಪ್ರೈಸಿಂಗ್ ಆಗುತ್ತೆ ಅಷ್ಟು ಬೆಸ್ಟ್ ಪ್ರೈಸಿಂಗ್ ಮಾಡ್ಕೊಡ್ತೀನಿ ಸರ್. ಲೋನ್ ಸರ್ ಫಸ್ಟ್ ಟೈಮ್ ನೋಡೋರಿಗೆ ಸರ್ ಲೋನ್ಸ್ ಅಪ್ ಟು 20 ಬ್ಯಾಂಕ್ಸ್ ಟೈ ಅಪ್ ಇದೆ. 20 ಬ್ಯಾಂಕ್ಸ್ ಟೈ ಅಪ್ ಅಪ್ ಟು 80% ಗಂಟ ಲೋನ್ ಮಾಡ್ಕೊಡ್ತೀನಿ. ಮಾಡೆಲ್ಸ್ 2012 ಮಾಡೆಲ್ ಅಬವ್ ವೆಹಿಕಲ್ಸ್ ಮಾಡ್ಕೊಡ್ತೀನಿ. 2012 ಎಲ್ಲ ಚೆನ್ನಾಗಿದೆ. ಜೀರೋ ಡೌನ್ ಪೇಮೆಂಟ್ ರೆಡಿ ಮಾಡ್ಕೊಡ್ತೀನಿ. ಜೀರೋ ಡೌನ್ ಪೇಮೆಂಟ್ ಅಲ್ಲೂ ಆಗುತ್ತೆ. ಅಂಡ್ ಬನ್ನಿ ವೀಕ್ಷಕರೇ, ಆಗ್ಲೇ ತಡ ಮಾಡಿದ ವಿಡಿಯೋನ ಶುರು ಮಾಡೋಣ. ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್, ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಂಡ್ ಡಿಸ್ಪ್ಲೇ ಅಲ್ಲಿ ಇಲ್ಲಿ ಕೆಳಗೆ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಬಹುದು. ಸೊ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಅಂಡ್ ಎಂಜಾಯ್. ಸೊ ಫಸ್ಟ್ ವೆಹಿಕಲ್ ನೋಡಬಹುದು. ನಮ್ಮ ಮುಂದೆ ಒಂದು ಫೋರ್ಡ್ ಫಿಗೋ ಇದೆ ಸರ್. ಇದು ಡೀಟೇಲ್ಸ್ ಸರ್ 2013 ಮಾಡಲ್, ಟೈಟಾನಿಯಂ ಪ್ಲಸ್ ಟಾಪ್ ಮಾಡಲ್ ವಿತ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಸಿಂಗಲ್ ಓನರ್, 76,000 ಜಿನಿಯನ್ ಕಿಲೋಮೀಟರ್ ಶೋರೂಮ್ ರೆಕಾರ್ಡ್ ಓಡಿದೆ ಸರ್. 76,000 ಓಡಿದೆ. ಓಕೆ. ಟಾಪ್ ಮಾಡಲ್ ಗಾಡಿ ಅಂತೂ ಒರಿಜಿನಲ್ ಕ್ಲಾಸ್ ಅಲ್ಲಿ ಇದೆ. ಅಂಡ್ ಸರ್ವಿಸ್ ಹಿಸ್ಟ್ರಿ ಎಲ್ಲ ಸಿಗುತ್ತಾ? ಹೌದು ಸರ್, ಸಿಗುತ್ತೆ. ಸರ್ವಿಸ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ. ಅಂಡ್ ಡೀಸೆಲ್ ಆಗಿರುತ್ತೆ. ಒಂದು ಡೀಸೆಲ್ ವೇರಿಯಂಟ್ ಸರ್. ಬೆಸ್ಟ್ ಮೈಲೇಜ್ ಅಂತ ಹೇಳ್ಬೋದು. ಲೆದರ್ ಸೀಟ್ಸ್ ಇದೆ. ಆಲ್ಮೋಸ್ಟ್ ಒಂದು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನಿದೆ ಫೀಚರ್ಸ್ ಎಲ್ಲ ಇದೆ ಅಂತ ಹೇಳ್ಬೋದು. ಹೌದು. ಅಂಡ್ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದೀರಾ ಇದು? ಸರ್ ಪ್ರೈಸಿಂಗ್ 3,15,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 3,15,000 ಹೇಳ್ತಾ ಇದ್ರ. ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್. ಡೈರೆಕ್ಟ್ ಬಂದ್ರೆ ಮಾಡ್ಕೊಡ್ತೀನಿ ಖಂಡಿತ ಮಾಡ್ಕೊಡ್ತೀನಿ. ನೆಕ್ಸ್ಟ್ ನೋಡಬಹುದು ಒಂದು ಲೇಟೆಸ್ಟ್ ಮಾಡೆಲ್ ವ್ಯಾಗನಾರ್ ಇದೆ ಸರ್. ಇದು ಡೀಟೇಲ್ಸ್ ಸರ್. ವ್ಯಾಗನರ್ 2017 ಮಾಡೆಲ್ VX ಆಪ್ಷನಲ್ ಇದು. ನಿಮ್ಗೆ ಲಿಮಿಟೆಡ್ ಎಡಿಷನ್ ಮ್ಯಾಗ್ವಿಲ್ಸ್ ಎಲ್ಲ ಬರುತ್ತದೆ ಇಲ್ಲಿ. ಏರ್ ಬ್ಯಾಗು ಇರುತ್ತೆ, ABS ಇರುತ್ತೆ. ಸೆಕೆಂಡ್ ಓನರ್ ಇದು. ಕಿಲೋಮೀಟರ್ 48,000 ಕಿಲೋಮೀಟರ್ ಓಡಿದೆ. 4,10,000 ನೆಗೋಷಿಯಬಲ್ ಸರ್. 4,10,000 ಡಿಫ್ರೆಂಟ್ ಆಗಿದೆ ಸರ್ ನಾರ್ಮಲ್ ವ್ಯಾಗನಾರ್ ಗಿಂತ. ಏನೇನ್ ಫೀಚರ್ಸ್ ಇದೆ ಇದರಲ್ಲಿ ಸರ್? ಫೀಚರ್ಸ್ ನಿಮ್ಗೆ ಏರ್ ಬ್ಯಾಗ್, ABS ಬರುತ್ತೆ ವಿತ್ ಮ್ಯಾಗ್ ವೀಲ್ಸ್ ಇರುತ್ತೆ ಶೋರೂಮ್ ನಿಂದ ಇದು. ಓಕೆ. ಏರ್ ಬ್ಯಾಗ್ಸ್ ಎಷ್ಟು ಬರುತ್ತೆ ಸರ್? 2 ಏರ್ ಬ್ಯಾಗ್ ಬರುತ್ತೆ ಸರ್. 2 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಬಂದೇ ಬರುತ್ತೆ. ನೆಕ್ಸ್ಟ್ ನೋಡಬಹುದು ನಮ್ಮ ಮುಂದೆ ಒಂದು ಹೋಂಡಾ ಅಮೇಜ್ ಇದೆ ಸರ್. ಇದು ಡೀಟೇಲ್ಸ್ ಸರ್. 2018 ಮಾಡಲ್, ಸಿಂಗಲ್ ಓನರ್, S ವೇರಿಯಂಟ್, ಡೀಸೆಲ್ ಸರ್. ಇದು 52,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್ ವೇರಿಯಂಟ್. ಸಿಂಗಲ್ ಓನರ್ ಆಗಿದೆ. ಓಕೆ. ಅಂಡ್ ಪೇಂಟ್ ನೋಡಬಹುದು ಎಷ್ಟು ನೀಟ್ ಆಗಿದೆ. ಗಾಡಿ ಜಿನಿಯನ್ ವೇರಿಯಂಟ್ ಸರ್. ಚೆನ್ನಾಗಿದೆ. ಒಂದು ಸ್ಕ್ರಾಚಸ್ ಇಲ್ಲ. ಸಿಲ್ವರ್ ಸೂಪರ್ ಆಗಿದೆ. ಅಂಡ್ ಇದು ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್? ಇದು 5,10,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 5,10,000 ನೆಗೋಷಿಯಬಲ್. ಒಳ್ಳೆ ಡೀಸೆಲ್ ಮೈಲೇಜ್ ಬರುತ್ತೆ ಇದು. ಎಕ್ಸಲೆಂಟ್ ಮೈಲೇಜ್. ಲಾಂಗ್ ನಿಮಗೆ 22-23 ಗಂಟೆ ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ನೋಡಬಹುದು ವೀಕ್ಷಕರೇ, ನಮ್ಮ ಮುಂದೆ ಒಂದು 89 ಮಾಡೆಲ್ ಒಂದು ಜೀಪ್ ಇದೆ ಸರ್. ಇದು ಡೀಟೇಲ್ಸ್ ಸರ್. ಇದು 2089 ಮಾಡಲ್. 1989 ಮಾಡಲ್. ಓನರ್ ಬಂದ್ಬಿಟ್ಟು ಪ್ರೆಸೆಂಟ್ ಇವಾಗ 8th ಓನರ್ ಅಲ್ಲಿ ಇದೆ.
ಓಹೋ ಗಾಡಿ ಅಂತೂ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಇಸ್ಯೂಸಿ ಇಂಜನ್ ಇದು, ಇಂಜನ್ ಚೇಂಜ್ ಬಾಡಿ ಇಂಜನ್ ಬೇರೆ. ಇಸುಜು ಇಂಜಿನ್ ಹಾಕಿದ್ದಾರೆ, ಅದೇ ಬಾಡಿ ಟೈಪ್ ಎಲ್ಲ ಮಹೀಂದ್ರ ಹೌದು. ಅಂಡ್ ವೀಲ್ಸ್ ನೋಡಬಹುದು ಎಷ್ಟು ಸೂಪರ್ ಆಗಿದೆ. 4 ವೀಲ್ ಡ್ರೈವ್ ಬರುತ್ತಲ್ಲ ಸರ್? 4 ವೀಲ್ ಸರ್. 4 ವೀಲ್ ಡ್ರೈವ್. ಇದು ಈ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದೀರಾ ಸರ್? ಸರ್ ಇದು 3 lakhs ಕೋಟ್ ಮಾಡ್ತಾ ಇದೀವಿ, ಬೇಕಂದ್ರೆ ಹೆಚ್ಚು ಮಾಡ್ಕೊಡೋಣ ಸರ್. ಕಸ್ಟಮರ್ ಡೈರೆಕ್ಟ್ ಬರ್ಬೇಕಾ? ಹೌದು, ಕಸ್ಟಮರ್ ವೆಹಿಕಲ್ಸ್ ಇದೆ ಡೈರೆಕ್ಟ್ ವಿತ್ ಪವರ್ ವಿಂಡೋಸ್, ಸಾರಿ ಪವರ್ ಸ್ಟೇರಿಂಗ್ ಇದೆ, ಸೆಂಟ್ರಲ್ ಲಾಕ್ ಸಿಸ್ಟಮ್ ಇದೆ. ಪವರ್ ಸ್ಟೇರಿಂಗ್ ಎಲ್ಲ ಎಷ್ಟು ಆಲ್ಟ್ರೇಷನ್ ಮಾಡಿದ್ದಾರೆ ಸರ್ ಇದು. ಓಕೆ, ಸೂಪರ್ ಆಗಿದೆ. ಅಂಡ್ ಲೈಟ್ಸ್ ನೋಡಬಹುದು, ವೈಟ್ ಲೈಟ್ ಸರ್ ಇದು? ಹೌದು ಸರ್, LED ವೈಟ್ ಲೈಟ್ಸ್ ಹಾಕಿದ್ದಾರೆ. LED ವೈಟ್ ಲೈಟ್ ಹಾಕಿದಾರ. ಓಕೆ, ಅಂಡ್ ನೆಕ್ಸ್ಟ್ ಹಂಗೆ ನೋಡಬಹುದು ನಮ್ಮ ಮುಂದೆ ಒಂದು ಎರ್ಟಿಗಾ ಇದೆ ಸರ್. ಇದು ಡೀಟೇಲ್ಸ್ ಸರ್ 2013 ಮಾಡೆಲ್, ಸೆಕೆಂಡ್ ಓನರ್ ಇದು. ಕಿಲೋಮೀಟರ್ 1 lakh ಚೇಂಜ್ ಓಡಿದೆ. ಸೆಕೆಂಡ್ ಓನರ್ 1 lakh. ಹೌದು, VX ಸರ್, ಬಟ್ ಶೋರೂಮ್ ರಿಕಾರ್ಡ್ ಎಲ್ಲ ಮೇಂಟೆನೆನ್ಸ್ ಚೆನ್ನಾಗಿದೆ. ಪ್ರೈಸಿಂಗ್ ಬಂದ್ಬಿಟ್ಟು 5,10,000 ನೆಗೋಷಿಯಬಲ್ ಸರ್. 5,10,000 ನೆಗೋಷಿಯಬಲ್ ಆಗುತ್ತೆ, ಚೆಕ್ ಮಾಡಬಹುದು. ಅಂಡ್ ಆನಿವರ್ಸರಿ Petrol ಎಡಿಷನ್ variant. ಅಂತಾನೆ ಇದು. ಹೌದು. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಸೀಟ್ಸ್ ನೋಡಬಹುದು, ಓಪನ್ ಇದೆಯಾ? ಫುಲ್ ಇಂಟೀರಿಯರ್ ಎಲ್ಲ ನೀಟ್ ಇದೆ, ಚೆಕ್ ಮಾಡಬಹುದು. ಅಂಡ್ ಡೈರೆಕ್ಟ್ ಬಂದ್ರೆ ಇನ್ನ ಬೆಸ್ಟ್ ಪ್ರೈಸಿಂಗ್ ಆಗುತ್ತಾ? ಮಾಡ್ಕೊಡ್ತೀನಿ ಸರ್, ಬೆಸ್ಟ್ ಪ್ರೈಸಿಂಗ್ ಮಾಡಿ ಗೊತ್ತಿಲ್ಲ. ಸೊ ವೀಕ್ಷಕರೇ, ನೆಕ್ಸ್ಟ್ ನೋಡಬಹುದು ನಮ್ಮ ಮುಂದೆ ಒಂದು XUV 500W11 ಟಾಪ್ ಎಂಡ್ ವೇರಿಯಂಟ್ ಅಂತ ಹೇಳ್ಬೋದು ಸರ್. ಇದ್ರ ಡೀಟೇಲ್ಸ್ ಹೇಳ್ಬಿಡಿ ಸರ್. 2019 ಮಾಡೆಲ್, ಸಿಂಗಲ್ ಓನರ್, ಕಿಲೋಮೀಟರ್ 61,000 ಕಿಲೋಮೀಟರ್ ಓಡಿದೆ. W11 ಆಟೋಮೆಟಿಕ್ ಡೀಸೆಲ್. ಆಟೋಮೆಟಿಕ್ ಡೀಸೆಲ್. ಎಸ್ ಸರ್. ಅಂಡ್ W11 ವೇರಿಯಂಟ್ ಸೀಟ್ಸ್ ನೋಡಬಹುದು, ಒಂದು ಸೂಪರ್ ಆಗಿರುತ್ತೆ. ಲೆದರ್ ಸೀಟ್ಸ್ ಕವರ್ಸ್ ಬರುತ್ತೆ, ಸನ್ ರೂಫ್ ಬರುತ್ತೆ, ಎಲ್ಲ ಟಾಪ್ ಮಾಡೆಲ್ ಏನ್ ಫೀಚರ್ಸ್ ಇದೆ ಎಲ್ಲ ಇರುತ್ತೆ ಸರ್ ಇದರಲ್ಲಿ. ಅಂಡ್ ಇದು 4 ವೀಲ್ ಡ್ರೈವ್ ಬರುತ್ತೆ ಅನ್ಸುತ್ತೆ ಅಲ್ವಾ? ಇಲ್ಲ, 2 ವೀಲ್ ಡ್ರೈವ್ ಸರ್ ಇದು. 2 ವೀಲ್ ಡ್ರೈವ್ Yes, ಬರುತ್ತೆ. sir. ಓಕೆ, ಚೆನ್ನಾಗಿದೆ. ಅಂಡ್ ಇದಕ್ಕೆ ಎಷ್ಟು ಏರ್ ಬ್ಯಾಗ್ ಬರುತ್ತೆ ಸರ್? ಸರ್ ಇದು ಆಲ್ಮೋಸ್ಟ್ 8 ಏರ್ ಬ್ಯಾಗ್ಸ್ ಬರುತ್ತೆ ಇದಕ್ಕೆ. 8 ಏರ್ ಬ್ಯಾಗ್ಸ್ ಬರುತ್ತೆ, ಚೆಕ್ ಹೌದು. ಮಾಡಬಹುದು ವೀಕ್ಷಕರೇ, ಸೂಪರ್ ಆಗಿದೆ. ಅಂಡ್ ಪ್ರೈಸಿಂಗ್ ಸರ್ ಇದು? ಸರ್ ಪ್ರೈಸ್ 14,50,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 14,50,000 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್. ಡೈರೆಕ್ಟ್ ಬನ್ನಿ, ಏರ್ ಏನ್ ನಡೀತಾ ಇದೆ, ಆದಷ್ಟು ಬೇಗ ಬನ್ನಿ ಶೋರೂಮ್ಗೆ. 5 ದಿವಸ ಇದೆ. ಹೌದು ಸರ್. ಓಕೆ ಸರ್. ಅಂಡ್ ನೆಕ್ಸ್ಟ್ ಒಂದು ಫೋರ್ಡ್ ಈಕೋ ಸ್ಪೋರ್ಟ್ ಇದೆ. ಸರ್ ಫೋರ್ಡ್ ಈಕೋ ಸ್ಪೋರ್ಟ್ 2014 ಸೆಕೆಂಡ್ ಓನರ್. ಇದು 68,000 ಕಿಲೋಮೀಟರ್ ಓಡಿದೆ. ಓಕೆ, ಟೈಟಾನಿಯಂ ಸರ್, ಟೈಟಾನಿಯಂ ಪ್ಲಸ್ ಇದು. ಪ್ರೈಸ್ ವೈಸ್ ಬಂದ್ಬಿಟ್ಟು 6,50,000 ನೆಗೋಷಿಯಬಲ್ ಸರ್. 6,50,000 ನೆಗೋಷಿಯಬಲ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಬಹುದು ವೀಕ್ಷಕರೇ, ನಮ್ಮ ಮುಂದೆ ಒಂದು ಕಿಯಾ ಸೋನೆಟ್ ಇದೆ ಸರ್. ಇದು ಡೀಟೇಲ್ಸ್ ಸರ್. ಸೋನೆಟ್ 2021 ಮಾಡೆಲ್, STK ಇದು ಡೀಸೆಲ್ ವೇರಿಯಂಟ್. 48,000 ಕಿಲೋಮೀಟರ್ ಓಡಿದೆ ಸರ್, ಡೀಸೆಲ್ ಇದು. ಪ್ರೈಸ್ ವೈಸ್ 8,25,000 ನೆಗೋಷಿಯಬಲ್. 8,25,000 ನೆಗೋಷಿಯಬಲ್. ಅಂಡ್ ಫೀಚರ್ಸ್ ಎಲ್ಲ ಏನೇನಿದೆ ಇದರಲ್ಲಿ? ಫೀಚರ್ಸ್ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಏರ್ ಬ್ಯಾಗ್, ABS, ಇನ್ಬಿಲ್ಟ್ ಸಿಸ್ಟಮ್, 2 ಏರ್ ಬ್ಯಾಗು, ಸ್ಟೇರಿಂಗ್ ಕಂಟ್ರೋಲಿಂಗು, AC ಎಲ್ಲ ಬರುತ್ತೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್, AC ಎಲ್ಲ ಇದೆ. ಅಂಡ್ ನೆಕ್ಸ್ಟ್ ಹಂಗೆ ಒಂದು ಕ್ರೆಟಾ ಇದೆ. ಕ್ರೀಟಾ 2017 ಮಾಡೆಲ್, ಪೆಟ್ರೋಲ್ SX ಪ್ಲಸ್ ಇದು. ಕಿಲೋಮೀಟರ್ 76,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್ ಸರ್. 9,25,000 ಕೋಟ್ ಮಾಡ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ. 9,25,000. ಹೌದು. ನೋಡಬಹುದು, ಸೂಪರ್ ಕಂಡೀಷನ್ ಅಲ್ಲಿ ಎಲ್ಲ ಆಲ್ಮೋಸ್ಟ್ ನಮ್ಮ ಹತ್ರ ಶೋರೂಮ್ ರಿಕಾರ್ಡ್ಸ್ ಇರುತ್ತೆ ಸರ್. ಓಕೆ ಸರ್, ಚೆನ್ನಾಗಿದೆ ಇದು ಕ್ರೆಟಾ. ಡಿಮ್ಯಾಂಡ್ ಹೆಂಗಿದೆ ಸರ್ ಕ್ರೆಟಾ ಡಿಮ್ಯಾಂಡ್ ಮಾರ್ಕೆಟ್ ಅಲ್ಲಿ? ಕ್ರೀಟಾ ಆಲ್ಮೋಸ್ಟ್ ಸೇಲಿಂಗ್ ಚೆನ್ನಾಗಿದೆ ಸರ್. ಸೂಪರ್ ಇದೆ ಎಲ್ಲ ಮಾರ್ಕೆಟ್ ವ್ಯಾಲ್ಯೂ ಇರೋದು. ನೆಕ್ಸ್ಟ್ ನೋಡಬಹುದು ನಮ್ಮ ಮುಂದೆ ಒಂದು ಹೋಂಡಾ ಸಿಟಿ ಇದೆ ಸರ್. ಇದು ಡೀಟೇಲ್ಸ್ ಸರ್. ಹೋಂಡಾ ಸಿಟಿ 2016 ಮಾಡೆಲ್, ಸೆಕೆಂಡ್ ಓನರ್, ವಿ ವೇರಿಯಂಟ್ ಸರ್, ಪೆಟ್ರೋಲ್. ಓಕೆ, 78,000 ಕಿಲೋಮೀಟರ್ ಓಡಿದೆ. 78,000 ಕಿಲೋಮೀಟರ್ ಓಡಿದೆ. ಪ್ರೈಸ್ 6,60,000 ನೆಗೋಷಿಯಬಲ್ ಆಗುತ್ತೆ ಸರ್. 6,60,000 ನೆಗೋಷಿಯಬಲ್ ಆಗುತ್ತೆ. ಅಂಡ್ ಫೀಚರ್ಸ್ ಎಲ್ಲ ಏನೇನಿದೆ ಸರ್? ಸರ್ ಇದರಲ್ಲೂ ನಿಮಗೆ ಮ್ಯಾಗ್ ವೀಲ್, ಏರ್ ಬ್ಯಾಗ್, ಸ್ಟೇರಿಂಗ್ ಕಂಟ್ರೋಲಿಂಗ್ ಎಲ್ಲ ಬರುತ್ತೆ ಸರ್. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಆಲ್ಮೋಸ್ಟ್. ಓಕೆ, ಅಂಡ್ ನೆಕ್ಸ್ಟ್ ಅಮೇಜ್ ಆಯ್ತು. i10 ಇದೆ. i10 2015-16 ಮಾಡೆಲ್ ಇದು, ಸೆಕೆಂಡ್ ಓನರ್. ಓಕೆ, ಇದು 70,000 ಕಿಲೋಮೀಟರ್ ಚೇಂಜ್ ಓಡಿದೆ. 70,000 ಹೌದು ಕಿಲೋಮೀಟರ್. ಸರ್. ಪ್ರೈಸ್ 3,65,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 3,65,000. ಓನರ್ ಸರ್ ಇದು? ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಆಗಿದೆಯಾ? 15-16 ರಿಜಿಸ್ಟ್ರೇಷನ್. 15 ಮ್ಯಾನುಫ್ಯಾಕ್ಚರ್, 16 ರಿಜಿಸ್ಟ್ರೇಷನ್. ಓಕೆ, 2016 ಮಾಡೆಲ್. ಓಕೆ, ಅಂಡ್ ನೆಕ್ಸ್ಟ್ ಒಂದು i20 ಇದೆ ಸರ್. ಇದು ಡೀಟೇಲ್ಸ್? i20 2012 ಮಾಡೆಲ್, ಸಿಂಗಲ್ ಓನರ್ ಸರ್, ಸ್ಪೋರ್ಟ್ಸ್ ಆಪ್ಷನಲ್ ಇದು. 60,000 ಕಿಲೋಮೀಟರ್ ಓಡಿದೆ. ಪ್ರೈಸ್ 3,75,000 ನೆಗೋಷಿಯಬಲ್ ಸರ್. 3,75,000 ನೆಗೋಷಿಯಬಲ್. ಅಂಡ್ ಇದಕ್ಕೆ
ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್, ಕಾಲ್ಸ್ ಪಿಕ್ ಮಾಡೋದು ಅಂಡ್ ಆಡಿಯೋ ಚೇಂಜ್, ವಾಲ್ಯೂಮ್ sir. ಕಂಟ್ರೋಲ್. ಏರ್ ಬ್ಯಾಗು ಬರುತ್ತೆ ಇದ್ರಲ್ಲಿ. ಎಷ್ಟು ಏರ್ ಬ್ಯಾಗ್ ಬರುತ್ತೆ ಸರ್ ಇದರಲ್ಲಿ? ಇದು 2 ಏರ್ ಬ್ಯಾಗ್ಸ್ ಸರ್ ಬರೋದು. 2 ಏರ್ ಬ್ಯಾಗ್ಸ್ ಬರುತ್ತೆ. ಕಂಡೀಷನ್ ಸೂಪರ್ ಆಗಿದೆ. ಶೋರೂಮ್ ಮೇಂಟೆನೆನ್ಸ್ ಆಲ್. ಓಕೆ, ಇದು ಪ್ರೈಸಿಂಗ್ ಸರ್? 4 ಹೊಸ ಟೈರ್ಸ್ ಇದೆ. ಪ್ರೈಸ್ ನಿಮಗೆ 3,75,000 ನೆಗೋಷಿಯಬಲ್ ಮಾಡ್ತೀವಿ. 3,75,000 ನೆಗೋಷಿಯಬಲ್. ಅಂಡ್ ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ವೇರಿಯಂಟ್ ಸರ್. ಪೆಟ್ರೋಲ್. ಇದು ಸರ್? ಇದು ಪೆಟ್ರೋಲ್ ಸರ್. ಇದನ್ನು ಪೆಟ್ರೋಲ್. ಇದು ಡೀಸೆಲ್ ಅಮೇಜ್ ಡೀಸೆಲ್. ಅಂಡ್ ಹೋಂಡಾ ಸಿಟಿ ಸರ್? ಹೋಂಡಾ ಸಿಟಿ ಪೆಟ್ರೋಲ್ ವೇರಿಯಂಟ್. ಹೋಂಡಾ ಸಿಟಿ ಪೆಟ್ರೋಲ್. ಓಕೆ. ಸೊ ವೀಕ್ಷಕರೇ, ಕ್ರೆಟಾ ರೆಡ್ ಕಲರ್ ಒಂದು ನಿಮಗೆ ರೆಡ್ ಕಲರ್ ಆಪ್ಷನ್ ಬೇಡ ಅಂದ್ರೆ ಬ್ಲಾಕ್ ಕಲರ್ ಒಂದಿದೆ ಸರ್. ಇದು ಡೀಟೇಲ್ ಸರ್. ಬ್ಲಾಕ್ ಕಲರ್ ಇದು 2017 ಮಾಡೆಲ್ ಸರ್. ಈ ಪ್ಲಸ್ ಇದು ಕಿಲೋಮೀಟರ್ 60,000 ಓಡಿದೆ. ಓಕೆ. ಸಿಂಗಲ್ ಓನರ್ ಸರ್. ಓಕೆ. 8 ಲಕ್ಷ ಹೇಳ್ತಾ ಇದ್ದಾನೆ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. 8 lakhs ಹೇಳ್ತಾ ಇದ್ದೀರಾ? ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್. ಅಂಡ್ ವೇರಿಯಂಟ್ ಸರ್ ಇದು? ಇ ಪ್ಲಸ್ ಸರ್. ಇ ಪ್ಲಸ್ ಆಗಿರುತ್ತೆ. ಸಿಂಗಲ್ ಓನರ್ ಬರುತ್ತೆ? ಹೌದು, ಸಿಂಗಲ್ ಓನರ್. ಸಿಂಗಲ್ ಓನರ್ ಆಗಿರುತ್ತೆ. ಸೂಪರ್ ಆಗಿದೆ. ಅಂಡ್ ನೆಕ್ಸ್ಟ್ ನೋಡಬಹುದು ಕಿಯಾ ಕ್ಯಾರೆನ್ಸ್ ಇದೆ ಸರ್. ಇದು ಡೀಟೇಲ್ಸ್? ಕಿಯಾ ಕ್ಯಾರೆನ್ಸ್ 2023 ಮಾಡೆಲ್ ಸರ್. ಡೀಸೆಲ್ ವೇರಿಯಂಟ್ ಇದು. 30,000 ಕಿಲೋಮೀಟರ್ ಓಡಿದೆ. ಓಕೆ. ಇದು ಪ್ಲಾಟಿನಂ ಪ್ಲಸ್ ಸರ್. ಇದು ವೇರಿಯಂಟ್ ಸಿಂಗಲ್ ಓನರ್. ಸಿಂಗಲ್ ಓನರ್ ಆಗಿದೆ. ಎಸ್ ಸರ್. ಚೆನ್ನಾಗಿದೆ. ಅಂಡ್ ಇದಕ್ಕೆ ಫೀಚರ್ಸ್ ಎಲ್ಲದೇ ಬೇಡ ನೋಡಿ, ಫ್ರಂಟ್ ಅಲ್ಲೇ ಸಬ್ ವೂಫರ್ ಎಲ್ಲ ಇದೆ ಇದರಲ್ಲಿ. ಹೌದು ಸರ್. ಬೇರೆ ಏನೇನ್ ಫೀಚರ್ಸ್ ಇದೆ ಸರ್ ಇದರಲ್ಲಿ? ಸರ್ ಫೀಚರ್ಸ್ ಕಿಯಾ ಅಂದ್ಮೇಲೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಚೆನ್ನಾಗೇ ಕೊಟ್ಟಿರ್ತಾರೆ ನಿಮ್ಗೆ ಇದರಲ್ಲಿ. ಆಲ್ಮೋಸ್ಟ್ ಎಲ್ಲ ಹೌದು. 7 ಸೀಟರ್ ವೆಹಿಕಲ್, ಡೀಸೆಲ್, ಇದು ಮ್ಯಾನ್ಯುವಲ್. ಓಕೆ. ಅಂಡ್ ಶೋರೂಮ್ ಪ್ರೈಸ್ ಎಷ್ಟಿದೆ ಸರ್ ಇದು? ಸರ್ ಶೋರೂಮ್ ಪ್ರೈಸ್ ಇದು 20 lakhs ಹತ್ರ ಇತ್ತು. ಇವಾಗ ಸ್ವಲ್ಪ ಏನೋ ಡಿಸ್ಕೌಂಟ್ ಇದೆ ಅಂತ ಇದಾರೆ. ಕಿಯಾ ಅದರಲ್ಲಿ ಇವಾಗ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 14 lakhs ಹೇಳ್ತಾ ಇದ್ದೀವಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ನೀವು 14 lakhs? Yes, sir. 14 lakhs ಇದೆ. 23 ಮಾಡೆಲ್. 23 ಮಾಡೆಲ್ ಚೆನ್ನಾಗಿದೆ, ಸೂಪರ್ ಆಗಿದೆ. ಸೊ ನೆಕ್ಸ್ಟ್ ನೋಡಬಹುದು ನಾವು ಮುಂದೆ ಒಂದು ಮಾರುತಿ ಸುಜುಕಿ ಬ್ರೆಜಾ ಇದೆ ಸರ್. ಇದು ಡೀಟೇಲ್ಸ್? ಸರ್ ಬ್ರೀಜಾ 2017 ಮಾಡೆಲ್, ಸೆಕೆಂಡ್ ಓನರ್, ZDA ಪ್ಲಸ್ ಸರ್. ಇದು ಓಕೆ. 75,000 ಕಿಲೋಮೀಟರ್ ಓಡಿದೆ. ಪ್ರೈಸ್ 8,25,000 ನೆಗೋಷಿಯಬಲ್ ಸರ್. 8,25,000 ನೆಗೋಷಿಯಬಲ್ ಆಗಿರುತ್ತೆ. ಅಂಡ್ ಡೀಸೆಲ್ ಅಲ್ಲ ಇದು? ಡೀಸೆಲ್ ಸರ್. ಡೀಸೆಲ್. ಓಕೆ. ಸೊ ನೆಕ್ಸ್ಟ್ ನೋಡಬಹುದು ವೀಕ್ಷಕರೇ, ನಮ್ಮ ಮುಂದೆ ಒಂದು ಬಲೆರೋ ಇದೆ ಸರ್. ಇದು ಡೀಟೇಲ್ಸ್? ಸರ್ 2020 ಮಾಡೆಲ್ ಇದು. BS6. ಓಕೆ. ಸಿಂಗಲ್ ಓನರ್, 1 ಲಕ್ಷ ಓಡಿದೆ. ಡೀಸೆಲ್ ಇದು. ಓಕೆ. ಪ್ರೈಸ್ 8,25,000 ಕೋಟ್ ಮಾಡ್ತಾ ಇದೀವಿ ಸರ್. ನೆಗೋಷಿಯಬಲ್ ಹೋಗುತ್ತೆ. 8,25,000 ಕೋಟ್ ಮಾಡ್ತಾ ಇದಾರೆ, ನೆಗೋಷಿಯಬಲ್. ಅಂಡ್ ಫೀಚರ್ಸ್ ಏನೇನಿದೆ ಸರ್ ಇದರಲ್ಲಿ? ಸರ್ ನಿಮ್ಗೆ ಇದರಲ್ಲಿ ಏರ್ ಬ್ಯಾಗು ಬರುತ್ತೆ, ABS ಇರುತ್ತೆ, 4 ಪವರ್ ವಿಂಡೋಸ್. ಓಕೆ. ಗಾಡಿ ಶೋರೂಮ್ ಮೇಂಟೆನೆನ್ಸ್ ಸರ್. ಅಲ್ಲಿ ಚೆನ್ನಾಗಿದೆ ಗಾಡಿ ಮಾತ್ರ. 20 ಮಾಡೆಲ್ ಸೂಪರ್ ಆಗಿದೆ, ಸಿಲ್ವರ್ ಕಲರ್. ಅಂಡ್ ನೆಕ್ಸ್ಟ್ ಒಂದು ಸ್ವಿಫ್ಟ್ ಇದೆ, ಆಪಲ್ ಶಿಫ್ಟ್. 2018 ಮಾಡೆಲ್ ಸರ್. VDI 86,000 ಕಿಲೋಮೀಟರ್ ಓಡಿದೆ. ಓಕೆ. ಸೆಕೆಂಡ್ ಓನರ್. 6,30,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 6,30,000 ನೆಗೋಷಿಯಬಲ್ ಇದೆ, ಚೆಕ್ ಮಾಡಬಹುದು. ಅಂಡ್ ಇದಕ್ಕೆ ಫೀಚರ್ಸ್ ಸರ್? ಸರ್ ಇದು VDI ನಿಮ್ಗೆ ಆಲ್ಮೋಸ್ಟ್ 2 ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ಸರ್. ABS, ಏರ್ ಬ್ಯಾಗ್, ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಬರುತ್ತೆ. ನೆಕ್ಸ್ಟ್ ನೋಡಬಹುದು ವೀಕ್ಷಕರೇ, ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಸೆಲೆರಿಯೋ ಇದೆ ಸರ್. ಇದು ಸರ್ ಸೆಲೆರಿಯೋ 2017 ಮಾಡೆಲ್. ಇದು ಆಟೋಮೆಟಿಕ್ VXI, ಸೆಕೆಂಡ್ ಓನರ್, ಕಿಲೋಮೀಟರ್ 48,000 ಓಡಿದೆ. ಇದು ಪ್ರೈಸ್ 4,70,000 ನೆಗೋಷಿಯಬಲ್ ಸರ್. 4,70,000 ನೆಗೋಷಿಯಬಲ್. ಹೌದು ಸರ್. ಸೊ ನೆಕ್ಸ್ಟ್ ನೋಡ್ತಾ ಇದೀರಾ, ನಮ್ಮ ಮುಂದೆ ಒಂದು ನಿಸಾನ್ ಕಿಕ್ಸ್ ಇದೆ ಸರ್. ಇದು ಡೀಟೇಲ್? ಸರ್ 2019 ಮಾಡೆಲ್ ಸರ್. ಇದು ಸಿಂಗಲ್ ಓನರ್, ಡೀಸೆಲ್, ಟಾಪ್ ಮಾಡೆಲ್ ಸರ್. ಇದು ಕಿಲೋಮೀಟರ್ 1,08,000 ಓಡಿದೆ. ಇದು ಪ್ರೈಸ್ 7 lakhs ಹೇಳ್ತಾ ಇದೀವಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. 7 lakhs ಹೇಳ್ತಾ ಇದೀರಾ, ಹೆಚ್ಚು ಕಡಿಮೆ ಆಗುತ್ತೆ. ಚೆನ್ನಾಗಿದೆ. ಹೆಂಗಿದೆ ಸರ್ ಈಗ ನಿಸಾನ್ ಕಿಕ್ಸ್ ಸೇಲ್ಸ್ ಎಲ್ಲ? ಗಾಡಿ ಅಂತೂ ತುಂಬಾ ಚೆನ್ನಾಗಿದೆ ಸರ್. ಇದು ನಿಸಾನ್ ವೆಹಿಕಲ್ಸ್ ಎಲ್ಲ ಆಲ್ಮೋಸ್ಟ್ ತಗೊಂತವ್ರೆ ಜನ, ಹೋಗ್ತಾ ಇದೆ. ಸರ್ವಿಸ್ ಎಲ್ಲ ಚೆನ್ನಾಗಿದೆ? ಹೌದು, ಚೆನ್ನಾಗಿದೆ ಸರ್. ಓಕೆ. ಸೊ ನೆಕ್ಸ್ಟ್ ನೋಡಬಹುದು, ನಮ್ಮ ಮುಂದೆ ಒಂದು ಬಲೆರೋ ಕ್ಯಾಂಪರ್ ಗೋಲ್ಡ್ ZX ವೇರಿಯಂಟ್ ಅಂತ ಇದೆ ಸರ್. ಇದು ಡೀಟೇಲ್ಸ್? ಸರ್ ಇದು ಬೊಲೆರೋ ಕ್ಯಾಂಪರ್. ಇದು ಗೋಲ್ಡ್ ZX ಮಾಡೆಲ್, 21 ಮಾಡೆಲ್. ಇದು ಸಿಂಗಲ್ ಓನರ್. ಓಕೆ. 49,000 ಕಿಲೋಮೀಟರ್ ಓಡಿದೆ. ಇದು ವಿತ್ ನಿಮ್ಗೆ 5 ಸೀಟ್ ಬರುತ್ತೆ. ವಿತ್ ಬ್ಯಾಕ್ ಸೈಡ್ ನಿಮ್ಗೆ ಡಿಕ್ಕಿ ಬರುತ್ತೆ. ನಿಮ್ಗೆ ಲಾಂಗ್ ಏನೋ ನಾವು ಲಗೇಜ್ ಗೆ ಹಾಕೊಂಡು ಹೋಗಕ್ಕೆ ಓಪನ್ ಟೈಪ್ ಇದು. ಓಕೆ, ಚೆನ್ನಾಗಿರುತ್ತೆ. 5 ಸೀಟರ್ ವಿತ್ ಯೆಲ್ಲೋ ಬೋರ್ಡ್ ಸರ್. ಇದು ಅಂಡ್ ಯೆಲ್ಲೋ ಬೋರ್ಡ್ ಆಗಿರುತ್ತೆ ಮೇನ್. ಹೌದು. ಅಂಡ್ ಇದು ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್? 7,50,000 ಕೋಟ್ ಮಾಡ್ತಾ ಇದ್ದೀವಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 7,50,000 ಇದೆ, ನೆಗೋಷಿಯಬಲ್ ಆಗುತ್ತೆ. ಓಕೆ. ಸೊ ವೀಕ್ಷಕರೇ ನೋಡಿರ್ಬೋದು, ಸ್ಟಾಕ್ಸ್ ಗಳ ಬಗ್ಗೆ ದಿನೇಶ್ ಅವರು ಸೂಪರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಏನೇ ಡೌಟ್ ಇದ್ರು ಸರ್ ಶೋರೂಮ್ ಓನರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅಂಡ್ ಸರ್ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ? ಸರ್ ನಿಮ್ ಕಡೆನಂತೂ ವಿಡಿಯೋಸ್ ತುಂಬಾ ಮಾಡಿದ್ರೆ ನೀವು, ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ. ಕಸ್ಟಮರ್ಸ್ ಬರ್ತಾವ್ರೆ. ತುಂಬಾ ವೆಹಿಕಲ್ಸ್ ಅಂತೂ ಮಾಡಿದೆ ನಿಮ್ಮ ವಿಡಿಯೋ ಕಡೆ. ಥ್ಯಾಂಕ್ ಯು ಸರ್. ಅದಕ್ಕೋಸ್ಕರ ನಿಮ್ಮನ್ನೇ ತಿರ್ಗಾ ಕರ್ಸಿದ್ವಿ. ತುಂಬಾ ಪರಿಚಯ ಅವರು, ತುಂಬಾ ನಮ್ಗೆ ನಿಜಾಗ್ಲು. ಥ್ಯಾಂಕ್ ಯು ಸರ್. ನಾವೇ ಫಸ್ಟ್ ನಮ್ ಚಾನಲ್ ಇಂದಾನೆ ಫೀಚರ್ ಆಗ್ತಾ ಇದೆ. ಶೋರೂಮ್ ಓಪನ್ ಆಗಿ 20 days ಮಾತ್ರ ಆಗಿದೆ. ಬೆಸ್ಟ್ ಪ್ರೈಸಿಂಗ್. ಈಗ ಎಲ್ಲಿರೋ ಪ್ರೈಸು ಇಂತ ಇನ್ನ ಕಡಿಮೆ ನೆಗೋಷಿಯಬಲ್ ಇದ್ದೇ ಇರುತ್ತೆ.
ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಡೀಟೇಲ್ಸ್ ಎಲ್ಲ ಇತ್ತು. ಥ್ಯಾಂಕ್ ಯು ಸರ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಅದೇ ನೀವು ನಮಗೆ ಮಾಡುವ ಫೇವರು. ಸೊ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಇಟ್ಸ್ ಪವಿತ್ರನ್ ಸೈನಿಂಗ್ ಔಟ್. ಬೈ ಬೈ, ಪೀಸ್ ಔಟ್, ಟೇಕ್ ಕೇರ್.